ನಮಸ್ಕಾರ. ಉಪ್ಪಾರ ಪತ್ರಿಕೆ ನ್ಯೂಸ್ ಚಾನಲ್ಗೆ ಸ್ವಾಗತ. ನವಲಗುಂದ ತಾಲೂಕಿನ 69ನೇ ವಿಧಾನಸಭಾ ಕ್ಷೇತ್ರದ ಗುತ್ತಿಗೆದಾರರಿಗೆ ಕಾಮಗಾರಿಗಳು ಸರಿಯಾಗಿ ಹಂಚಿಕೆ ಮಾಡದೆ ಸರ್ಕಾರ ಲ್ಯಾಂಡ್ ಆರ್ಮಿಯವರಿಗೆ ಗುತ್ತಿಗೆ ನೀಡುವ ಕ್ರಮವನ್ನು ಖಂಡಿಸಿ ಗುತ್ತಿಗೆದಾರರಿಂದ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಯಿತು. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ 69ನೇ ವಿಧಾನಸಭಾ ಕ್ಷೇತ್ರದ ಗುತ್ತಿಗೆದಾರರು ಕುಂದುಕೊರತೆಗಳು ಹಾಗೂ ನಿರಂತರವಾಗಿ ಕ್ಷೇತ್ರದ ಅಭಿವೃದ್ಧಿ ಅನುದಾನವು ಅನುಷ್ಠಾನ ಇಲಾಖೆಯಾದ ಲ್ಯಾಂಡ್ ಆರ್ಮಿ ಇಲಾಖೆಗೆ ಹಂಚಿಕೆ ಮಾಡಿರುವುದು ಮತ್ತು ಪ್ಯಾಕೇಜ್ ಗುತ್ತಿಗೆ ಪದ್ಧತಿಯನ್ನು ಕೈಬಿಡಬೇಕು ಹಾಗೂ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಯ ತುಂಡು ಗುತ್ತಿಗೆ ಕಾಮಗಾರಿಗಳನ್ನು ಸಮರ್ಪಕವಾಗಿ ಹಂಚಿಕೆ ಮಾಡಬೇಕು ಎಂದು ಗುತ್ತಿಗೆಗಾರರು ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ ಸತ್ಯಾಗ್ರಹವನ್ನು ನಡೆಸಿದರು. ಈಗಾಗಲೇ ನವಲಗುಂದ ತಾಲೂಕು ಪಂಚಾಯತ್ ಆವರಣದಲ್ಲಿ ಧರಣಿಯನ್ನು ಮಾಡಲಾಗಿದ್ದು, ತಾಲೂಕು ಆಡಳಿತ ಸಂಬಂಧಿಸಿದ ಅಧಿಕಾರಿಗಳು ಸತ್ಯಾಗ್ರಹ ಸ್ಥಳಕ್ಕೆ ಭೇಟಿ ನೀಡಿ ಬೇಡಿಕೆಯನ್ನು ಈಡೇರಿಸುವುದಾಗಿ ಭರವಸೆಯನ್ನು ನೀಡಿದ್ದರು. ಆದರೆ ಯಾವುದೇ ಕಾರಣದಿಂದ ಬೇಡಿಕೆ ಈಡೇರಿದ ಕಾರಣ ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ನಿರಂತರ ಧರಣಿಯನ್ನು ಹಮ್ಮಿಕೊಳ್ಳಬೇಕಾಯಿತು. ನಮಗೆ ನೀಡಬೇಕಾಗಿದ್ದ ಕಾಮಗಾರಿಯನ್ನು ಲ್ಯಾಂಡ್ ಆರ್ಮಿಯವರಿಗೆ ನೀಡಲಾಗಿದ್ದು, ಅವರು ಮಾಡಿದ ಕಾಮಗಾರಿಯು ಕಳಪೆ ಮಟ್ಟದ್ದಾಗಿದೆ. ಯಾವುದೇ ಅಗ್ರಿಮೆಂಟ್ ಹಾಗೂ ಟೆಂಡರ್ ಕರೆಯದೆ 50% ಕಾಮಗಾರಿ ಪೂರ್ಣಗೊಂಡಿದೆ ಎಂದು ಶಾಸಕರು ಹೇಳುತ್ತಾರೆ. ಇದರಲ್ಲಿ ಏನೋ ಗೋಲ್ಮಾಲ್ ಇದೆ ಎಂದು ಗುತ್ತಿಗೆದಾರರ ಮುಖಂಡರಾದ ಆನಂದ್ ಚೌಡಿಯವರು ಆಪಾದಿಸಿದರು. ಇದೇ ಸಂದರ್ಭ ನಿಮಗೆ ಕೆಲಸ ಬರ್ತಾವೆ, ಅವಾಗ ಬೇರೆ ಬೇರೆ ವರ್ಕ್ನ ಬೇರೆ ಬೇರೆ ಕೊಡ್ತೀವಿ ಅಂತ ಇದನ್ನು ಹೇಳ್ಕೊಂತಾನೆ 3 ವರ್ಷ ಬಂದಾರ. ನಮಗೆ ಇವ್ರಿಗೆ MLA ಅವರ ಇವ್ರಿಗೆ ಶಾಸಕರಾದ ಮ್ಯಾಗ ನಮಗೆ ಕಾಮಗಾರಿ ಸಿಗೋಲ್ವು. ಯಾಕಂತಂದ್ರೆ ಬೇಲಿ ಅದು ಹೊಲ ಮೇಕಾಗೈತೆ ನಮ್ಮ ತಾಲೂಕು ಒಳಗೆ. ಇದನ್ನು ಕೇಳೋರು ಯಾರಿಲ್ಲ. ಬೆಕ್ಕನ್ನು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡು ಇವರು ರೈತರ ಹೆಸರು ಮ್ಯಾಗ ಚಕ್ರ ರಸ್ತೆ ಹರಿಕಾರ ಅಂತೇಳಿ ಏನು ಮಾಡಕತ್ತಾರಲ್ಲ, ಆ ಚಕ್ರ ರಸ್ತೆ ಹರಿಕಾರಕ್ಕೆ ಬಿಲ್ ಎಷ್ಟು ತಗದಾರ ಅನ್ನೋದು ಇವತ್ತು ಜನರಿಗೆ ಹೇಳ್ಬೇಕಾಗ್ತವೆ. ಇವತ್ತು ನಾವು ಗುತ್ತಿಗೆದಾರರಿಗೆ ಲ್ಯಾಂಡ್ ಆರ್ಮಿ ಕೊಡಬೇಡ್ರಿ, ಸಮರ್ಪಕವಾಗಿ ನಮಗೆ ಗುತ್ತಿಗೆದಾರಿಗೆ ಕೆಲಸ ಸಿಗೋಲ್ವು. ನಮ್ಮ ಲೋಕಲ್ ಗುತ್ತಿಗೆದಾರಿಗೆ ಇಲ್ಲಿ ಏನು ಕೂಳಿಲ್ಲ ಅಂತ ಬೆಳಕತ್ತೀವಿ. ನಮ್ಮ ಹೆಂಡ್ರು ಮಕ್ಕಳು ಸಾಕೋದು ಬಜ್ಜಾಗೈತಿ. ಇವತ್ತು ಎಷ್ಟೋ ಮಂದಿ ಸ್ಕೂಲ್ ಹುಡುಗರನ್ನ ಕಲಿಸೋದಾಗಲ್ಲ, ನಮಗೆ ಶಾಲೆ ಮಕ್ಕಳನ್ನ ಕಲಿಸೋದಾಗಲಾರ್ದಕ್ಕೆ ಎಷ್ಟೋ ಮಂದಿ ಇವತ್ತು ಅನ್ಯಾಯಗಳು ಆಗ್ಯಾರ. ಆಮೇಲೆ ಏನಾಗೈತೆ ಅಂದ್ರೆ ನಮ್ಮ ಗೌರ್ಮೆಂಟ್ಲಿಂದ ಯಾವುದೇ ರೀತಿಯ ಸವಲತ್ತು ಸಿಗ್ತಾ ಇಲ್ಲ. ನಮಗೀಗ GST IT ಇವತ್ತು ನಮ್ಗೆ ಕೆಲಸ ಇಲ್ಲ ಅಂದ್ರೂ ನಮಗೆ ಹಿಂದೆ ಮಾಡಿದ್ದು ಇದ್ರದ್ದು ಮ್ಯಾಗ ತೆಗೆದು ನಮಗೆ GST ಕಟ್ಟ್ರಿ, ಪೆನಾಲ್ಟಿ ಬದೈತಿ, ಇದನ್ನು ಯಾಕೆ ಡಿಲೇ ಮಾಡಿರಿ ಅಂತ ಹೇಳಿ ಅದನ್ನೂ ಒಂದು ಹೊರೆ ಮಾಡಕತ್ತಾರ. ಇವ್ರು ಗ್ಯಾರಂಟಿ ಯೋಜನೆಗೆ ಅದ್ರ ದುಡ್ಡು ಸಾಲಾರ್ದಕ್ಕೆ ನಮಗೆ ಇದು ಮಾಡಕತ್ತಾರೋ ಗೊತ್ತಿಲ್ಲ, ಇನ್ನೋದು ಗೊತ್ತಿಲ್ಲ. ಈ ಸರ್ಕಾರ ಬಂದ ಮ್ಯಾಗ ನಮ್ಗೆ ಇಷ್ಟು ಅನ್ಯಾಯ ಆಗತೈತಿ. ಈಗ ಸಿದ್ದರಾಮಯ್ಯನವರು ಮಾನ್ಯ ಇವರು ಪರಮೇಶ್ವರ್ ಅವರು ಒಂದು ಮೀಟಿಂಗ್ ತೊಗೊಂಡ್ರು. ಹುಡುಗರಿಗೆ ಎಲ್ಲ ಸವಲತ್ತು ಕೊಡಕತ್ತಾರ, ದುಡಿಯೋರಿಗೆ ಯಾವ ಸವಲತ್ತು ಕೊಡವಲ್ರಿ. ನಾವು ದುಡಿತೀವಿ ಅಂತೇಳಿ ಇಲ್ಲಿ ಧರಣಿ ಮಾಡಕ್ಕೆ ಕುಂತ್ರ ಎದಕ್ಕೆ ಕುಂದಿರ್ತೀರಿ ಅಂತ ಧಮಕಿ ಹಾಕಕ್ಕೆ ಬರ್ತಾರೆ ಡಿಪಾರ್ಟ್ಮೆಂಟ್ಗಳು. ಅದಕ್ಕೆ ಹುಡುಗರು ರಸ್ತೆದಾಗ ಬಿದ್ರು ಅಂದ್ರೆ ಇವಾಗ ಬಂದಿರ್ಬೇಕು ನಿಮ್ಮ ಮಾಧ್ಯಮದ ಎಲ್ಲ ರಸ್ತೆದಾಗ ಬಿದ್ರೆ ಅವ್ರು ಶೇಪಾಗಿ ಮನೆ ಕರ್ಕೊಂಡು ಹೋಗಿ ಬಿಡ್ತೀವಿ ಅಂತೇಳಿ ಡಿಪಾರ್ಟ್ಮೆಂಟ್ನಾರನ್ನ ನೇಮಿಸಾಕತ್ತಾರೆ. ಅಂಥವ್ರೊಳಗೆ ದುಡಿದು ನಮ್ಮ ಮಂಟಾನ ಸಾಕ್ತೀವಿ, ನಮ್ಗೆ ಅನ್ಯಾಯ ಆಗೈತೆ ಅಂದ್ರೆ ನಮ್ಮ ಹುಕೂಮನ್ನು ಯಾರು ಕೇಳ್ತಾ ಇಲ್ಲ. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ನಮ್ಮ ಹಿಂದೊಮ್ಮೆ ಗುತ್ತಿಗೆದಾರ ಸಭೆ ಆದ್ರೆ ರಾಜಮಂದ ಕೆಂಪಣ್ಣವ್ರ ಅಧ್ಯಕ್ಷತೆ ಒಳಗೆ ಸಭೆ ಆದಾಗ ಅವಾಗ ನಮಗೆ ಬಿಲ್ ಉಳಿದವ್ರಿ, ನಮ್ಗೆ ಇಷ್ಟು ಗುತ್ತಿಗೆದಾರರಿಗೆ ಭಾಳ ತ್ರಾಸ ಆಗೈತಿ, ಇದನ್ನ ಏನಾಯ್ತು ನಿಮ್ಮ ಇದ್ರ ಒಳಗೆ ನಮ್ಗೆ ಬಿಡುಗಡೆ ಮಾಡಿ ಕೊಡ್ರಿ ಅಂದ್ರೆ ಅವತ್ತು ಹೇಳ್ತಾರೆ ಅವರು ಸಿದ್ದರಾಮಯ್ಯ ಅವರ CM ಅವರು, ನಿಮ್ಗೆ ಕೆಲಸ ಅನುದಾನ ಇಟ್ಟು ಮ್ಯಾಗೆ ಕೆಲಸ ಮಾಡ್ಬೇಕು, ನೀವು ಅನುದಾನ ಇಡಲಾರ್ದೆ ಹೆಂಗೆ ಕೆಲಸ ಮಾಡಿರಿ ನಿಮ್ಮ ತಪ್ಪದ ಅಂತ ಹೊರೆ ಹೊರಿಸಿದಾರೆ. ಆದರೆ ಇವತ್ತು ನವಲಗುಂದ ಕ್ಷೇತ್ರದೊಳಗೆ ತಮ್ಮದೇ ಶಾಸಕರದಾರ, ತಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರದಾರ NH ಕೋನರೆಡ್ಡಿ ಅವರು. ಇವತ್ತು ಅವರು ಯಾವುದೇ ಎಗ್ರಿಮೆಂಟ್ ಇಲ್ಲ, ಒಂದು ಟೆಂಡರ್ ಇಲ್ಲ. ಇವತ್ತು ಟೆಂಡರ್ ಆಧಾರಿಗೆ ನೀವು ಅನುದಾನ ಇಲ್ಲಾರ್ದೆ ಹೆಂಗೆ ಕೆಲಸ ಮಾಡಿದ್ರಿ ಅಂತ ನಮಗೆ ಪ್ರಶ್ನೆ ಮಾಡಿದ್ದಾರೆ. ಇವತ್ತು ಏನು ADM ಇಲ್ಲ, ಟೆಂಡರ್ ಇಲ್ಲ, ಎಗ್ರಿಮೆಂಟ್ ಇಲ್ಲಾರ್ದ 50% ಕೆಲಸ ಮುಗಿಸಿ ಅಂತ ನಮ್ಗೆ ನೇಮರ್ಸಕತ್ತಾರ. ಈ ದುಡ್ಡು ಸುಮಾರು 6.5 ಕೋಟಿ ರೂಪಾಯಿ ತಾಲೂಕು ಜಿಲ್ಲಾ ಪಂಚಾಯತ್ ದುಡ್ಡು ಯಾರು ಕಿಶೆ ಕೊಂಡೈತಿ? ನಮ್ಮ ಗುತ್ತಿಗೆದಾರರಿಗೆ ಕೆಲಸ ಇಲ್ಲ ಅಂತಾರ, ನಮ್ಮ ಕಡೆ ಗುತ್ತಿಗೆದಾರ ಅದಾರ ಅಂತಾರ. ಅಲ್ಲಿರುವರ ಗ್ರಾಮ ಪಂಚಾಯತ್ ಸದಸ್ಯರು ನಮ್ಮ ಕಾರ್ಯಕರ್ತರು ಅಂತೇಳಿ ಗ್ರಾಮ ಪಂಚಾಯತ್ ಸದಸ್ಯರು ಕೆಲಸ ಮಾಡಕತ್ತಾರ. ಈ ರಾಜಕಾರಣಿಗಳು ಕೆಲಸ ಮಾಡಕತ್ತಾರ. ಈಗ ನಮ್ಮಂತ ದುಡ್ಕೊಂಡು ತಿನ್ನೋರು ಎಲ್ಲಿ ಹೋಗ್ಬೇಕು? ಇದ್ರ ಬಗ್ಗೆ ನಾವು ತನಿಖೆ ಮಾಡಿರಿ, ಇದ್ರ ಬಗ್ಗೆ ನಮಗೆ ಅನ್ಯಾಯ ಆಗೈತಿ, ಬಗೆಹರಿಸ್ಕೊಡ್ರಿ ಅಂದ್ರೆ 3 ದಿನ ನಮ್ಮನ್ನು ಅಲ್ಲಿ ವಸ್ತಿ ಹೋಗಿಸ್ತಾರೆ. 3 ದಿನ ಧರಣಿ ಕೂತೀವಿ ನಾವು ಮುಂದೆ AW ಅವ್ರ ಮುಂದೆ. ಯಾವುದೇ ರೀತಿಯ ಪರಿಹಾರ ತೊಗೊಳಿಲ್ಲ. ಮತ್ತು ಹೊಳ್ಳೆ ನಿಮಗೆ ಅಷ್ಟ ಕೊಡ್ತೀವಿ, ನೀವು ರಾಜಕಾರಣ ಮಾಡಕತ್ತೀರಿ, ನೀವು ಇನ್ನೊಂದು ಮಾಡಕತ್ತೀರಿ ಅಂತೇಳಿ ಮತ್ತು ನಮಗೆ ಕೆಲಸ ಕೊಡಲಾರ್ದಂಗೆ ಅಲ್ಲಿ ಧಮಕಿ ಹಾಕಿ ಅಲ್ಲಿ ಎಬ್ಸ್ಕಳಿಸಿದಾರೆ. ನಾವು ಈಗ ಕಡೆದ್ದು ಏನಾರ ಹಾಕಾಲಿ ನಮ್ಗೆ ನ್ಯಾಯ ಸಿಗೋವರೆಗೂ ಇಲ್ಲಿ ಕುಂದ್ರಾತಂತ ಇಲ್ಲಿ ಬಂದ್ರೆ ಬೆಳಗಿನ ರಗಳೆ ಎಬ್ಸಿದ್ರೆ ಅದೇನೋ ತಮ್ಗೆ ಇದು ಅನ್ನಿಸ್ತೇನ ಬಿಟ್ಟು ಹೋಗ್ಯಾರ. ಇದು ಯಾರ್ದ ಈಗ ಎಲ್ಲ ಅಧಿಕಾರಿಗಳು ಹೇಳ್ತೀವಿ, ಈಗ ಅಧಿಕಾರ ಎಷ್ಟು ದಿನ ಅಂತ ಗೊತ್ತಿಲ್ಲ. ಇವ್ರು ಹೋದ್ಮ್ಯಾಗ ಇನ್ನೊಬ್ರು ಬರ್ತಾರ. ನಿಮ್ಮ ಸಂಬಂಧ ಎಷ್ಟೋ ವರ್ಷಗಟ್ಟಲೆ ಇರ್ಬೇಕು. ನಾವು ದುಡಿತನೋ ನಮ್ಮನ್ನು ಬಿಟ್ಟರೆ ನೀವು ಇಲ್ಲ, ನಿಮ್ಮನ್ನು ಬಿಟ್ಟರೆ ನಾವಿಲ್ಲ ಅಂತೇಳಿ ಎಲ್ಲ ರೀತಿಯಿಂದ ನಾವು ತಿಳಿಸಿ ಹೇಳಿದ್ರು ಸಹಿತ ಇವತ್ತು ಅವರ
ಅಧಿಕಾರಿಗಳು ಅವ್ರ ಕೈಗೊಂಬೆ ಆಗಿ ಇವತ್ತು ನಮ್ಗೆ ಅನ್ಯಾಯ ಮಾಡಕತ್ತಾರಲ್ಲ, ನಾಳೆ ಏನಕ್ಕಿಂತ ಹೆಚ್ಚು ಈಗ ನವಲ್ಗುಂದ ಗುಡ್ಡದ ಒಂದು ಕೇಸ್ ಗೊತ್ತಿರ್ಬೇಕು ನಿಮಗೆಲ್ಲ. ನವಲ್ಗುಂದ ಗುಡ್ಡದ ಮಣ್ಣು ಗೆಬ್ರಿ ಇವತ್ತು ಯಾರು ಸಿಗಲಿಲ್ಲ. ಲ್ಯಾಂಡ್ ಆರ್ಮಿದವ್ರು ವರ್ಕ್ ಮಾಡಕತ್ತಾರ. ಲ್ಯಾಂಡ್ ಆರ್ಮಿ ಬರಲ್ಲ, ಇಲ್ಲಿ ಚೀಫ್ ಆಫೀಸರ್ ಇವತ್ತು ಸಿಕ್ಕೊಂಡು ಕೂತ ಸೈನ್ ಮಾಡಿದಾರ ಅವರು. ನಾಳೆ ಇಲ್ಲಿ ಇರುವ ಅಧಿಕಾರಿಗಳೆಲ್ಲ ಹೇಳ್ತೀನಿ, CS ಅವ್ರಿಗೆ, CO ಅವ್ರಿಗೆ, ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ, ನಮ್ಮ AW ಅವ್ರಿಗೆ, ನಮ್ಮ JE ಅವ್ರಿಗೆ ಹೇಳೋದಿಷ್ಟ, ನಾಳೆ ಇನ್ನೊಬ್ರು ಯಾರೋ ಮಾಡಿ ಅವರು ಪಾರಾಗಿ ಹೋಗ್ತಾರ, ಸಿಕ್ಕೊಂಡು ಸಾಯೋರು ನೀವು. ಅದಕ್ಕೆ ನಮಗೆ ಅನ್ಯಾಯ ಮಾಡಿ ನೀವು ಸಿಕ್ಕೊಂಡು ಇದಾಗ್ಬೇಡ್ರಿ. ನಿಮ್ಮನ್ನು ಉಳ್ಸಕ್ಕೆ ನಾವು ಇರ್ತೀವಿ, ನಮ್ಮನ್ನು ಉಳ್ಸಕ್ಕೆ ನೀವು ಇರ್ರಿ. ನಿಮ್ಮನ್ನು ಬಿಟ್ಟರೆ ನಾವು ಇರೋದು, ನಮ್ಮನ್ನು ಬಿಟ್ಟು ನೀವು ಇರೋದಿಲ್ಲ. ಇದನ್ನು ಹಿಂಗೆ ನೀವು ಮುಂದುವರ್ಸ್ಕೊಂಡು ಹೊಂಟ್ರಿ ಅಂದ್ರೆ ಮುಂದೆ ಯಾವ ರೂಪಕ್ಕೆ ಸ್ವರೂಪಕ್ಕೆ ಹೋಗ್ತೇವೆ ಇದು ಹೋರಾಟ ನಾವು ಈಗ ಅಂಕರು ಹೇಳೋಕ್ಕಾಗೋದಿಲ್ಲ. ಇದನ್ನು ಇಲ್ಲೇ ಅನ್ಕೊಂಡು ಮೊಟಕೊಳ್ಸೋದು ನಾವು. ನಮಗೆ ನ್ಯಾಯ ಬೇಡಿಕೆ ಇಡತ್ತೆ. ನಾವು ಇವತ್ತಿನ ಧರಣಿ ಹಿಂದೆ ತಗೊತೀವಿ. ಈಡೇರಲಿಲ್ಲ ಅಂದ್ರೆ ಮುಂದೆ ವಿಧಾನಸೌಧ ಮುಂದೂ ಹೋಗ್ಬೋದು ಇದು ಹೋರಾಟ. ಇಲ್ಲ ಇಲ್ಲೇ ಏನಾದ್ರು ದೊಡ್ಡ ಪ್ರಮಾಣದ ಒಳಗೆ ಧರಣಿ ಆಗ್ಬೋದು. ಇದಕ್ಕೆ ಏನಾರು ಹೆಚ್ಚು ಕಡಿಮೆ ನಮ್ಗೆ ಯಾರು ಏನಾರು ಹೆಚ್ಚು ಕಡಿಮೆ ಆದರೂ ಅದಕ್ಕೆ ಎಲ್ಲ ಹೊರೆ ಅಧಿಕಾರಿಗಳು ಅಂತ ನಾವು ಈ ಮೂಲಕ DC ಅವ್ರಿಗೆ, CS ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀವಿ. ನಮ್ಮ ಕ್ಷೇತ್ರದ MLA ಅವರು ಕೆಲಸ ಮುಗಿದಾವ ಆಲ್ರೆಡಿ. ಯಾವ ಕಾಮಗಾರಿನಿಲ್ಲ, ಎಲ್ಲ ಅಡ್ವಾನ್ಸ್ ಮಾಡಿಸಿವಿ, ಅವ್ರಿಗೆ ಬಿಲ್ ತೆಗೆದು ಕೊಡ್ಬೇಕು ಅಂತಾರೆ. ಕೆಲಸ ಕಾಮಗಾರಿ ಎಗ್ರಿಮೆಂಟ್ ಆಗಲ್ಲನ ಹೆಂಗೆ ಅವ್ರಿಗೆ ಬಿಲ್ ಅಡ್ವಾನ್ಸ್ ತೆಗೆದು ಕೊಡ್ತಾರೆ ಇವರು? ಕಾಮಗಾರಿ ಆಗ್ಯಾವಲ್ಲ, ಅಲ್ಲಿ ಬಂದು ಸ್ಥಾನಿಕವಾಗಿ ಚೆಕ್ ಮಾಡ್ರಿ. ಒಂದು ಕಾಮಗಾರಿಗೆ ಒಂದು ಕೆಲಸದ ಮ್ಯಾಗ 10 ಬಿಲ್ ತೆಗಿಯಾಕತ್ತಾರೆ. ಗುತ್ತಿಗೆದಾರರಿಗೆ ನಿರಂತರವಾಗಿ ಅನ್ಯಾಯವಾಗುತ್ತಾ ಬಂದಿದೆ. ಒಂದು ವೇಳೆ ಮುಂಗಡವಾಗಿ ಕಾಮಗಾರಿಗಳನ್ನು ಮಾಡಿದ್ದೇ ಆದಲ್ಲಿ ಕಾಮಗಾರಿಗಳನ್ನು ಮಾಡಿಸಿದ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಕ್ರಿಯಾಯೋಜನೆಯಡಿಯಲ್ಲಿ ಅನುಮೋದನೆಗೊಂಡ ತುಂಡು ಗುತ್ತಿಗೆ ಕಾಮಗಾರಿಗಳನ್ನು ಸಮರ್ಪಕವಾಗಿ ಹಂಚಿಕೆ ಮಾಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡುವುದಾಗಿ ಆನಂದ್ ಚೌಡಿಯವರು ಹೇಳಿದರು. ಇದೇ ಸಮಯದಲ್ಲಿ ಗುತ್ತಿಗೆದಾರರುಗಳಾದ MS ಜಂಡಿ, YR ದುಂದೂರ್, ಗಂಗಪ್ಪ ಕಾಲ್ವಾಡ್, RS ಸಂಕನಗೌಡರ್, ಮಲ್ಲಿಕಾರ್ಜುನ್ ಹಂಡಿ ಮುಂತಾದವರು ಉಪಸ್ಥಿತರಿದ್ದರು.